ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 18/3/2008. ಇಂದಿನ ದಿನಾಂಕ 28/12/2025. ಇಲ್ಲಿ ಮುರಳಿಯ ಸಾರ ಬಾಬಾ ಏನು ಹೇಳ್ತಾ ಇದ್ದಾರೆ, ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ. ಮಾಸ್ಟರ್ ಮುಕ್ತಿದಾತ ಆಗಿರಿ. ಸರ್ವರಿಗೂ ತಂದೆಯ ಸಂಘದ ರಂಗನ್ನು ಹಚ್ಚಿ ಸಮಾನರನ್ನಾಗಿ ಮಾಡುವ ಹೋಳಿ ಆಚರಿಸಿರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಕಾರಣನ ನಿವಾರಣೆ ಮಾಡಿರಿ ಅಂದ್ರೇನು. ಇವರು ಸಹಯೋಗ ಕೊಟ್ಟರೆ ನಾನು ಚೆನ್ನಾಗಿ ಪುರುಷಾರ್ಥ ಮಾಡ್ತೀನಿ, ಈ ನನ್ನ ಶರೀರ ಚೆನ್ನಾಗಿದ್ದಿದ್ರೆ ಮಾಡ್ತಿದ್ದೆ, ಇವೆಲ್ಲ ಕಾರಣಗಳು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿರಿ ಅಂದರು. ಅಂದ್ರೇನು, ಎಲ್ಲದಕ್ಕೂ ಸೊಲ್ಯೂಷನ್ ಐತೆ ಬಾಬನ ಮಡ್ಲಲ್ಲಿ. ಅದು ಏನು ಸೊಲ್ಯೂಷನ್ನು ಎಲ್ಲದನ್ನು ತಿಳ್ಕೊಂಡು ನಾವೇನು ಮಾಡಬೇಕು, ಅಲ್ಲಿ ಯಾವ ತೀವ್ರ ಗತಿಯ ಪುರುಷಾರ್ಥ ಮಾಡೋಂಥವ್ರು ನಾವಾಗಬೇಕು. ಆಗ ಏನಾಗ್ತೀವಿ, ಮುಕ್ತಿದಾತ. ನಾವು ಮುಕ್ತಿ ಹೊಂದಿದ್ರಲ್ಲ, ನಮ್ಮ ವಿಕರ್ಮಗಳಿಂದ ನಾವು ಮುಕ್ತಿ ಹೊಂದಿದ್ರೆ ಬೇರೆಯವ್ರಿಗೂ ಮುಕ್ತಿ ಕೊಡೋಕ್ಕಾಗ್ತದೆ. ಈ ಥರ ಫಸ್ಟು ನೀವು ಮುಕ್ತಿ ಹೊಂದಿ ಮತ್ತೆ ನಿಮ್ಮ ತಂದೆಯ ಸಂಘದ ರಂಗನೇ ಎಲ್ಲರಿಗೂ ಹಚ್ಚಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂದು ಸರ್ವ ಖಜಾನೆಗಳ ಮಾಲೀಕ ಬಾಪ್ದಾದರವರು ತಮ್ಮ ಎಲ್ಲ ಕಡೆಯ ಖಜಾನೆ ಸಂಪನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗುವಿನ ಖಜಾನೆಯಲ್ಲಿ ಎಷ್ಟು ಖಜಾನೆ ಜಮಾ ಆಗಿದೆ. ಖಜಾನೆಯಂತೆ ಎಲ್ಲರಿಗೂ ಒಂದೇ ಸಮಯ ಒಂದೇ ರೀತಿಯಲ್ಲಿ ದೊರೆತಿವೆ. ಆದರೂ ಜಮಾದ ಖಾತೆ ಪ್ರತಿಯೊಬ್ಬ ಮಗುವಿನದು ಬೇರೆ ಬೇರೆಯಾಗಿದೆ. ಏಕೆಂದರೆ ಸಮಯ ಪ್ರಮಾಣ ಈಗ ಬಾಪ್ದಾದ ಎಲ್ಲ ಮಕ್ಕಳನ್ನು ಸರ್ವ ಖಜಾನೆಗಳಿಂದ ಸಂಪನ್ನ ನೋಡಲು ಬಯಸುತ್ತಾರೆ. ಏಕೆಂದರೆ ಈ ಖಜಾನೆ ಕೇವಲ ಈ ಒಂದು ಜನ್ಮಕ್ಕಾಗಿ ಅಲ್ಲ, ಈ ಅವಿನಾಶಿ ಖಜಾನೆ ಅನೇಕ ಜನ್ಮ ಜೊತೆ ಬರುತ್ತವೆ. ಈ ಸಮಯದ ಖಜಾನೆಗಳನ್ನು ಎಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಿ. ಬಾಪ್ದಾದರವರು ಯಾವ ಯಾವ ಖಜಾನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಹೇಳಿದ ತಕ್ಷಣ ಅವು ಎದುರಿಗೆ ಬರುತ್ತವೆ. ಎಲ್ಲರ ಎದುರು ಖಜಾನೆಗಳ ಪಟ್ಟಿ ಇಮರ್ಜ್ ಆಗಿದೆಯಲ್ಲವೇ. ಏಕೆಂದರೆ ಬಾಪ್ದಾದರವರು ಮೊದಲೇ ಹೇಳಿದ್ದಾರೆ, ಖಜಾನೆಗಳಂತೂ ಸಿಕ್ಕಿವೆ, ಆದರೆ ಜಮಾ ಮಾಡಿಕೊಳ್ಳುವ ವಿಧಿ ಏನು. ಯಾರು ಎಷ್ಟು ನಿಮಿತ್ತ ಹಾಗೂ ನಿರ್ಮಾಣ ಆಗುತ್ತಾರೆ ಅಷ್ಟೇ ಖಜಾನೆ ಜಮಾ ಆಗುತ್ತವೆ. ಅಂದ ಮೇಲೆ ನಿಮಿತ್ತ ಹಾಗೂ ನಿರ್ಮಾಣರಾಗುವ ವಿಧಿಯಿಂದ ನಮ್ಮ ಖಾತೆಯಲ್ಲಿ ಎಷ್ಟು ಖಜಾನೆ ಜಮಾ ಆಗಿವೆ ಎಂದು ಪರೀಕ್ಷಿಸಿಕೊಳ್ಳಿರಿ. ಬಾಬಾ ಏನು ಹೇಳಿದರು, ನಿಮಿತ್ತ ನಾನಲ್ಲ, ಮಾಡಿಸೋದೆಲ್ಲ ಬಾಬಾ. ನಾವು ನಿಮಿತ್ತ ಅನ್ನೋ ಭಾವನೆ ಹೊಂದಿರಬೇಕು. ನಿರ್ಮಾಣ ಅಂದರೆ ನಾನು ಮಾಡಿದೆ ಅಂಥೇಳಿ ಪ್ರತಿಫಲ ಬಯಸಂಗಿಲ್ಲ, ಮಾನ ಏನು ಯಾವುದೂ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಈ ಥರ ನಿರ್ಮಾಣವಾಗಿರಬೇಕು. ಇದರಿಂದ ಏನಾಗ್ತೀವಿ, ಸಂಪನ್ನ ಆಗ್ತೀವಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಷ್ಟು ಖಜಾನೆ ಜಮಾ ಆಗಿರುತ್ತವೆ, ಸಂಪನ್ನ ಆಗಿರುತ್ತವೆ, ಅಷ್ಟು ಅವರ ಚಲನೆ ಹಾಗೂ ಚೆಹರೆಯಿಂದ ಸಂಪನ್ನ ಆತ್ಮದ ಆತ್ಮಿಕ ನಶೆ ಸ್ವತಃ ಕಾಣಿಸುತ್ತದೆ. ಅಂದರೆ ಜಮಾ ಆಗೈತೆ ಅಂತ ಯಾವುದ್ರ ಮೂಲಕ ಗೊತ್ತಾಗ್ತತೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಈಗ ನೋಡ್ರಿ, ಚೆನ್ನಾಗಿ 4 ಗಂಟೆಗೆ ಎದ್ದು ಓದೇ ಹುಡುಗರು ಅಂದರೆ ಅಲ್ಲಿ ಏನಿರುತ್ತೆ, ಮಾರ್ಕ್ಸ್ ಚೆನ್ನಾಗಿ ಬಂದಿರ್ತದೆ. ಅದರಂಗೆ ಇಲ್ಲಿ ನಮ್ಮ ಖಜಾನೆಗಳಿಂದ ನಮ್ಮ ಆತ್ಮ ಭರ್ಪೂರಾಗಿತ್ತಂದರೆ ಆ ಚಲನೆ ಚೆಹರೆಯಲ್ಲಿ ಅದರ ನಶೆ ಕಾಣಿಸ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವರ ಚೆಹರೆಯಲ್ಲಿ ಸದಾ ಆತ್ಮಿಕ ನಶೆ ಹಾಗೂ ಹೆಮ್ಮೆ ಹೊಳೆಯುತ್ತಿರುತ್ತದೆ. ಆತ್ಮಿಕ ನಶೆ ಅಂದರೆ ಆತ್ಮದ ಗುಣಗಳು, ಆತ್ಮಿಕ ದೃಷ್ಟಿಯಿಂದ ನೋಡೋದು, ಈ ನಶೆ ಇರ್ತತೆ ಅಂತ ಹೇಳ್ತಾರೆ ಬಾಬಾ. ಅಷ್ಟು ನಿಶ್ಚಿಂತ ಚಕ್ರವರ್ತಿಗಳು ಆಗಿರುತ್ತಾರೆ. ಆತ್ಮಿಕ ಹೆಮ್ಮೆ ಅರ್ಥಾತ್ ಆತ್ಮಿಕ ನಶೆ ನಿಶ್ಚಿಂತ ಚಕ್ರವರ್ತಿಯ ಲಕ್ಷಣವಾಗಿದೆ. ಆತ್ಮಿಕ ನಶೆ ಇದ್ದಾಗ ಏನಿರ್ತತೆ, ದೈವಿ ಗುಣಗಳಿರ್ತದೆ. ಮತ್ತು ದೈವಿ ಗುಣಗಳಿದ್ದಷ್ಟು ಬಾಬಾ ನೆನಪು ಮಾಡಿ ನಮ್ಮ ವಿಕರ್ಮಗಳೆಲ್ಲ ಭಸ್ಮ ಆಗಿತ್ತಂದರೆ ಅಲ್ಲಿ ನಾವು ನಿಶ್ಚಿಂತ ಚಕ್ರವರ್ತಿಗಳು ಹಾಗೇ ಆಗಿರ್ತೀವಿ. ಬಾಬಾ ಏನು ಹೇಳ್ತಾರೆ, ಅಂದ ಮೇಲೆ ನನ್ನ ಚಲನೆ ಮತ್ತು ಚೆಹರೆಯಲ್ಲಿ ನಿಶ್ಚಿಂತ ಚಕ್ರವರ್ತಿಯ ನಿಶ್ಚಯ ಹಾಗೂ ನಶೆ ಇದೆಯೇ ಎಂದು ಪರೀಕ್ಷಿಸಿಕೊಳ್ಳಿರಿ. ಕನ್ನಡಿಯಂತೂ ಎಲ್ಲರಿಗೂ ಸಿಕ್ಕಿದೆಯಲ್ಲವೇ. ಅಂದ ಮೇಲೆ ಹೃದಯ ರೂಪಿ ಕನ್ನಡಿಯಲ್ಲಿ ತಮ್ಮ ಚೆಹರೆಯನ್ನು ಪರೀಕ್ಷಿಸಿಕೊಳ್ಳಿರಿ. ಹೃದಯ ರೂಪಿ ಅಂದರೆ ಆತ್ಮದ ಹೃದಯ ಯಾವುದು, ಬುದ್ಧಿಯಲ್ಲಿ ವಿಚಾರ ಬರಬೇಕು, ವಿಚಾರ ನಡೀಲಿ. ನಂದು ಎಷ್ಟು ಪರ್ಸೆಂಟೇಜ್ ಇದೆ,
ಅನ್ನೋದು ಪರೀಕ್ಷಿಸಿಕೊಳ್ಳ್ರಿ ಅಂತ ಹೇಳ್ತಾರೆ ಬಾಬಾ. ಯಾವುದೇ ಪ್ರಕಾರದ ಚಿಂತೆ ಇದೆಯೇ? ಏನು ಆಗುತ್ತದೆ, ಹೇಗೆ ಆಗುತ್ತದೆ, ಹೀಗೆ ಆಗುತ್ತಿಲ್ಲ ತಾನೇ? ಯಾವುದೇ ಸಂಕಲ್ಪ ಉಳಿದಿಲ್ಲ ತಾನೇ? ನಿಶ್ಚಿಂತ ಚಕ್ರವರ್ತಿಯ ಸಂಕಲ್ಪ ಇದೇ ಆಗಿರುತ್ತದೆ. ಏನು ಆಗುತ್ತಿದೆ ಅದು ಬಹಳ ಒಳ್ಳೆಯದು, ಮತ್ತು ಏನು ಆಗುವುದಿದೆ ಅದು ಇನ್ನೂ ಒಳ್ಳೆಯದು ಆಗುತ್ತದೆ. ಇದಕ್ಕೆ ಹೆಮ್ಮೆ, ಆತ್ಮಿಕ ಹೆಮ್ಮೆ, ಅರ್ಥಾತ್ ಸಮಾನಧಾರಿ ಆತ್ಮ ಎಂದು ಹೇಳಲಾಗುತ್ತದೆ. ವಿನಾಶಿ ಧನವಂತರು ಎಷ್ಟು ಸಂಪಾದಿಸುತ್ತಾರೆ ಅಷ್ಟು ಸಮಯ ಪ್ರಮಾಣ ಚಿಂತೆಯಲ್ಲಿ ಇರುತ್ತಾರೆ. ತಮಗೆ ತಮ್ಮ ಈಶ್ವರೀಯ ಖಜಾನೆಗಳಿಗಾಗಿ ಚಿಂತೆ ಇದೆಯೇ? ನಿಶ್ಚಿಂತೆಯಾಗಿದ್ದೀರಲ್ಲವೇ? ಏಕೆಂದರೆ ಯಾರ ಖಜಾನೆಗಳ ಮಾಲೀಕರು ಪರಮಾತ್ಮನ ಬಾಲಕರಾಗಿದ್ದಾರೋ ಅವರು ಸದಾ ಸ್ವಪ್ನದಲ್ಲಿಯೂ ಕೂಡ ನಿಶ್ಚಿಂತ ಚಕ್ರವರ್ತಿಗಳು ಆಗಿರುತ್ತಾರೆ. ಏಕೆಂದರೆ ಅವರಿಗೆ ನಿಶ್ಚಯವಿದೆ, ಈ ಈಶ್ವರೀಯ ಖಜಾನೆ ಈ ಜನ್ಮಕ್ಕಷ್ಟೇ ಅಲ್ಲ, ಅನೇಕ ಜನ್ಮಗಳಿಗಾಗಿ ಜೊತೆ ಇದ್ದವು, ಜೊತೆ ಇರುತ್ತವೆ. ಆದ್ದರಿಂದ ಅವರು ನಿಶ್ಚಯ ಬುದ್ಧಿ ನಿಶ್ಚಿಂತರು ಆಗಿರುತ್ತಾರೆ. ಅಂದ ಮೇಲೆ ಬಾಪ್ದಾದ 4 ಕಡೆಯ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಿದ್ದರು. ಮೊದಲು ಕೂಡ ಹೇಳಿದ್ದಾರೆ, ವಿಶೇಷ 3 ಪ್ರಕಾರದ ಖಾತೆ ಜಮಾ ಮಾಡಿದ್ದೀರಿ ಹಾಗೂ ಮಾಡಬಹುದು, ಮಾಡುತ್ತೀರಿ. ಒಂದಾಗಿದೆ ತಮ್ಮ ಪುರುಷಾರ್ಥದ ಪ್ರಮಾಣ ಖಜಾನೆ ಜಮಾ ಮಾಡಿಕೊಳ್ಳುವುದು. ಇದು ಒಂದು ಖಾತೆಯಾಗಿದೆ. ಅಂದರೆ ಬಾಬಾ ಏನು ಹೇಳ್ತಾರೆ, ಪುರುಷಾರ್ಥದ ಪ್ರಮಾಣ ಖಜಾನೆ ಅಂದರೆ ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆ, ಜ್ಞಾನದ ಖಜಾನೆ, ಖುಷಿಯ ಖಜಾನೆ, ಇವೆಲ್ಲ. ಇದು ಒಂದು ಖಾತೆ. ಮತ್ತು 2ನೇ ಖಾತೆ ಏನು ಹೇಳಿದರು ಬಾಬಾ? ಆಶೀರ್ವಾದದ ಖಾತೆ. ಆಶೀರ್ವಾದದ ಖಾತೆ ಜಮಾ ಆಗಲು ಸಾಧನವಾಗಿದೆ. ಸದಾ ಸಂಬಂಧ, ಸಂಪರ್ಕ ಹಾಗೂ ಸೇವೆಯಲ್ಲಿರುತ್ತಾ ಸಂಕಲ್ಪ, ಮಾತು ಹಾಗೂ ಕರ್ಮದಲ್ಲಿ 3ರಲ್ಲಿಯೂ ಸ್ವಯಂನಿಂದ ಸಂತುಷ್ಟರು. ಇನ್ನೊಂದು ಸರ್ವರು ಹಾಗೂ ಸದಾ ಸಂತುಷ್ಟರಾಗಬೇಕು. ಸಂತುಷ್ಟತೆ ಆಶೀರ್ವಾದಗಳ ಖಜಾನೆಯನ್ನು ವೃದ್ಧಿಸುತ್ತದೆ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಸಂತುಷ್ಟತೆ. ಈಗ ನಮಗೆ ಸಂತುಷ್ಟತೆ ಇಲ್ಲ, ಇವ್ರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವ್ರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಈ ಥರ ಏನಾದರೂ ಇತ್ತು ಅಂದರೆ ಅಲ್ಲೇನು ಮಾಡಿಬಿಡ್ತೀವಿ, ಸಿಡ್ಸಿಡಾಪನ್ ಮಾಡ್ತೀವಿ. ಸಿಡ್ಸಿಡಾಪನ್ ಮಾಡಿದಾಗ ಏನಾಗ್ತತೆ, ಆಶೀರ್ವಾದ ಸಿಗಲ್ಲ. ನಾವು ಅವ್ರ ಮನಸ್ಸಿಗೆ ನಾವು ದುಃಖ ಕೊಟ್ಟಿವಿ ಅಂದರೆ ಅವರಿಂದ ನಮಗೆ ಅದು ನೆಗೆಟಿವ್ ವಿಚಾರಗಳೇ ಬರ್ತಿರ್ತವೆ. ಆಗ ನಾವು ಸಂತುಷ್ಟವಾಗಿರೋಕ್ಕಾಗಲ್ಲ, ನಾವು ಯಾರಿಗೆ ಸೇವೆ ಮಾಡಿರ್ತೀವೋ ಅವರೂ ಸಂತುಷ್ಟವಾಗಿರಲ್ಲ. ಅಲ್ಲಿ ನಮ್ಗೆ ಆಶೀರ್ವಾದ ಸಿಗಬೇಕಂದ್ರೆ ಏನಿರಬೇಕು, ಸಂತುಷ್ಟತೆ ಇರಬೇಕು. ಅಂದರೆ ನಾವು ಚೆನ್ನಾಗಿ ಬಾಬನ ಖಜಾನೆಗಳಿಂದ ಭರ್ಪೂರಾಗಿ ಅವರಿಗೆ ಸ್ನೇಹ, ಪ್ರೀತಿ, ಖುಷಿ, ಜ್ಞಾನ, ಗುಣಗಳ ದಾನ ಎಲ್ಲವೂ ಕೊಟ್ಟಿವಿ ಅಂದರೆ ಅವರಿಂದ ನಮಗೆ ಆಶೀರ್ವಾದ ಸಿಗ್ತಾನೆ ಇರ್ತತೆ. ಆಗ ನಾವು ಸಂತುಷ್ಟವಾಗಿರ್ತೀವಿ, ಅವರೂ ಸಂತುಷ್ಟವಾಗಿರ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, 3ನೇ ಖಾತೆಯಾಗಿದೆ ಪುಣ್ಯದ ಖಾತೆ. ಪುಣ್ಯದ ಖಾತೆಯ ಸಾಧನವಾಗಿದೆ. ಯಾವುದೇ ಸೇವೆ ಮಾಡುತ್ತೀರಿ, ಮನಸ್ಸಾದಿಂದ ಇರ್ಬೋದು, ವಾಣಿಯಿಂದ ಇರ್ಬೋದು, ಕರ್ಮದಲ್ಲಿ ಇರಬಹುದು, ಸಂಪರ್ಕದಲ್ಲಿ ಬರುತ್ತಿದ್ದರೂ ಸಹ ನಿಸ್ವಾರ್ಥ ಹಾಗೂ ಬೇಹದ್ದಿನ ವೃತ್ತಿ, ಸ್ವಭಾವ, ಭಾವ ಹಾಗೂ ಭಾವನೆಯಿಂದ ಸೇವೆ ಮಾಡಬೇಕು. ಇದರಿಂದ ಪುಣ್ಯದ ಖಾತೆ ಸ್ವತಃ ಜಮಾ ಆಗುತ್ತದೆ. ಅಂದರೆ ಬಾಬಾ ಇಲ್ಲೇನು ಹೇಳಿದರು, ಪುಣ್ಯದ ಖಾತೆ ಜಮಾ ಆಗ್ಬೇಕಂದ್ರೆ ನಿಸ್ವಾರ್ಥ. ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾರಿಂದ. ಒಂದು ಓಂ ಶಾಂತಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾನು ಮಾಡಿದೆ, ನಾನು ಇಷ್ಟು ಮಾಡಿದ್ರು ಇವ್ರು ನನಗಿದು ಸ್ವಲ್ಪನೂ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಇದೆಲ್ಲ ಇರಬಾರ್ದು. ನಾವಲ್ಲಿ ಅವರಿಂದ ಯಾಕೆ ಬಯಸಬೇಕು? ನಾವು ಅಲ್ಲಿ ಮಾಡ್ತಾ ಇರೋದು ನಮ್ಮ ಸಲುವಾಗಿ, ನಮ್ಮ ಭಾಗ್ಯ ರೂಪಿಸ್ಕೊಳ್ಳೋಕ್ಕಾಗಿ, ಹೌದಾ? ಆಮೇಲೆ ಭಾವನೆಯಿಂದ ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ಎಲ್ಲರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಸುಖ ಸಿಗಲಿ, ಈ ಥರ ಭಾವನೆಯಿಂದ ಮಾಡಿದಾಗ ಪುಣ್ಯದ ಖಾತೆ ಜಮಾ ಆಗ್ತದೆ. ಅಂದ ಮೇಲೆ ಪರೀಕ್ಷಿಸಿಕೊಳ್ಳಿರಿ. ಪರೀಕ್ಷಿಸಿಕೊಳ್ಳಲು ಬರುತ್ತದೆಯಲ್ಲವೇ? ಬರುತ್ತದೆಯೇ? ಯಾರಿಗೆ ಬರುವುದಿಲ್ಲ ಅವರು ಕೈ ಎತ್ತಿರಿ.
ಅಂಥವರು ಯಾರೂ ಇಲ್ಲ, ಅಂದರೆ ಎಲ್ಲರಿಗೂ ಬರುತ್ತದೆ. ಅಂದ ಮೇಲೆ ಪರೀಕ್ಷಿಸಿಕೊಂಡಿದ್ದೀರಾ? ಸ್ವಪುರುಷಾರ್ಥದ ಖಾತೆ, ಆಶೀರ್ವಾದಗಳ ಖಾತೆ, ಪುಣ್ಯದ ಖಾತೆ 3 ಎಷ್ಟು ಪ್ರತಿಶತ, ಎಷ್ಟು ಪರ್ಸೆಂಟೇಜ್ ಜಮಾ ಆಗಿವೆ? ಪರೀಕ್ಷೆ ಮಾಡಿದ್ದೀರಾ? ಯಾರು ಪರೀಕ್ಷೆ ಮಾಡುತ್ತೀರಿ ಅವರು ಕೈ ಎತ್ತಿರಿ. ಪರೀಕ್ಷೆ ಮಾಡುತ್ತೀರಾ? ಬಾಬಾ ಏನು ಹೇಳ್ತಾ ಇದ್ದಾರೆ? ಬಾಪ್ತಾದ ಹೇಳಿದ್ದಾರೆ, ಸನ್ನೆ ಇಶಾರ ಮಾಡಿದ್ದಾರೆ. ಈಗ ಸಮಯ ತೀರುವ ಗತಿಯಿಂದ ಮುಂದೆ ಹೋಗುತ್ತಿದೆ. ಆದ್ದರಿಂದ ತಮ್ಮನ್ನು ಪದೇ ಪದೇ ಪರೀಕ್ಷಿಸಿಕೊಳ್ಳಿರಿ. ಏಕೆಂದರೆ ಬಾಪ್ತಾದ ಪ್ರತಿಯೊಬ್ಬ ಮಗುವನ್ನು ರಾಜಯೋಗಿಯಿಂದ ರಾಜ ಮಗು ರೂಪದಲ್ಲಿ ನೋಡಲು ಬಯಸುತ್ತಾರೆ. ಇದೇ ಪರಮಾತ್ಮ ತಂದೆಗೆ ನಶೆ ಇದೆ. ಒಂದೊಂದು ಮಗು ರಾಜ ಮಗುವಾಗಿದ್ದೀರಿ. ಸ್ವರಾಜ್ಯ ಅಧಿಕಾರಿಯಿಂದ ವಿಶ್ವರಾಜ್ಯ ಅಧಿಕಾರಿ ಪರಮಾತ್ಮನ ಮಗು ಆಗಿದ್ದೀರಿ. ಇಲ್ಲಿ ಲೌಕಿಕದಲ್ಲಿ ನೋಡ್ರಿ, ಆ ತಂದೆ ತಾಯಿಗೆ ತಮ್ಮ ಮಕ್ಕಳು ದೊಡ್ಡ ಪದವಿ ಪಡೆಯುವಂಥ, ದೊಡ್ಡ ಜಾಬ್ನಲ್ಲಿ ಬರುವಂಥ, ವಿದ್ಯೆ ಓದಬೇಕು ಅನ್ನೋದೇ ಆಸೆ ಇರ್ತೈತಲ್ಲ. ಇಲ್ಲಿ ಕೂಡ ಬಾಬಾಗೇನು ಆಸೆ? ನನ್ನ ಪ್ರತಿಯೊಂದು ಮಗು ರಾಜ ಮಗು ಆಗಬೇಕು ಅನ್ನೋದೇ ಆಸೆ. ಬಾಬಾ ಏನು ಹೇಳ್ತಾರೆ? ಖಜಾನೆ 8 ಬಾಪ್ದಾದರವರಿಂದ ಸಿಗುತ್ತಲೇ ಇರುತ್ತವೆ. ಈ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಲು ಸಹಜ ವಿಧಿಯಾಗಿದೆ. ವಿಧಿ ಎಂದಾದರೂ ಹೇಳಿ, ಅಥವಾ ಬೀಗದ ಕೈ ಎಂದಾದರೂ ಹೇಳಿ. ಅದು ಗೊತ್ತಿದೆಯಲ್ಲವೇ? ಜಮಾ ಮಾಡಿಕೊಳ್ಳುವ ವಿಧಿ ಏನು? 3 ಬಿಂದುಗಳು. ಅಂದರೆ ಒಂದು ನಾನಾತ್ಮ ಬಿಂದು, ತಂದೆ ಬಿಂದು, ಡ್ರಾಮಾ ಬಿಂದು. 3 ಬಿಂದು. ಎಲ್ಲರ ಹತ್ತಿರ ಬೀಗದ ಕೈ ಇದೆಯಲ್ಲವೇ? 3 ಬಿಂದುಗಳನ್ನು ಹಾಕಿರಿ, ಹಾಗೂ ಖಜಾನೆಗಳು ಸ್ವತಃ ಜಮಾ ಆಗುತ್ತಾ ಹೋಗುತ್ತವೆ. ಮಾತೆಯರಿಗೆ ಬೀಗದ ಕೈ ಹಾಕಲು ಬರುತ್ತದೆಯಲ್ಲವೇ? ಬೀಗದ ಕೈ ಸಂಭಾಲನೆ ಮಾಡುವುದರಲ್ಲಿ ಚತುರರಾಗಿದ್ದೀರಲ್ಲವೇ? ಅಂದ್ರೇನು? ನಾವು ಆತ್ಮಿಕ ಸ್ಥಿತಿ ಇಲ್ಲ, ತಂದೆನ ನೆನಪಿಲ್ಲ, ಡ್ರಾಮಾದ ಜ್ಞಾನ ಬುದ್ಧಿಯಲ್ಲಿಲ್ಲ ಅಂದರೆ ಬೀಗದ ಕೈ ಕಳ್ಕೊಂಡಂಗೆ. ಅದು ಸದಾ ಆ ಸ್ಮೃತಿ ನಮಗೈತೆ ಅಂದರೆ ಆ ಬೀಗದ ಕೈನ ಸಂಭಾಲನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ ಅಂತಾರೆ ಬಾಬಾ. ಅಂದ ಮೇಲೆ ಎಲ್ಲ ಮಾತೆಯರು ಈ 3 ಬಿಂದುಗಳ ಬೀಗದ ಕೈಯನ್ನು ಸಂಭಾಲನೆ ಮಾಡಿಕೊಂಡು ಇಟ್ಟುಕೊಂಡಿದ್ದೀರಲ್ಲವೇ? ಬಿಂದು ಹಾಕಿದ್ದೀರಲ್ಲವೇ? ಹೇಳಿರಿ, ಮಾತೆಯರ ಬೀಗದ ಕೈ ಇದೆಯಲ್ಲವೇ? ಯಾರ ಹತ್ತಿರವಿದೆ ಅವರು ಕೈ ಎತ್ತಿರಿ. ವರ್ತಮಾನ ಸಮಯ ಬಾಪ್ತಾದ ಇದನ್ನೇ ಬಯಸುತ್ತಾರೆ. ಈಗ ಸಮಯ ಸಮೀಪ ಬರುವ ಕಾರಣ ಬಾಪ್ತಾದ ಒಂದು ಶಬ್ದ ಎಲ್ಲ ಮಕ್ಕಳ ಒಳಗಿನ ಮನಸ್ಸಿನಿಂದ ಸಂಕಲ್ಪದಲ್ಲಿ, ಮಾತಿನಲ್ಲಿ ಹಾಗೂ ಪ್ರಾಯೋಗಿಕ ಕರ್ಮದಲ್ಲಿ ಪರಿವರ್ತಿಸಲು ಬಯಸುತ್ತಾರೆ. ಸಾಹಸವಿದೆಯೇ? ಒಂದು ಶಬ್ದ ಇದನ್ನೇ ಬಾಪ್ತಾದ ಪ್ರತಿ ಮಕ್ಕಳಿಂದ ಪರಿವರ್ತನೆ ಬಯಸುತ್ತಾರೆ. ಯಾವ ಒಂದು ಶಬ್ದ ತೀವ್ರ ಪುರುಷಾರ್ಥಿಯಿಂದ ಹುಡುಗಾಟಿಕೆಯ ಪುರುಷಾರ್ಥಿಯನ್ನಾಗಿ ಮಾಡುತ್ತದೆ? ಯಾವುದು ತೀವ್ರ ಪುರುಷಾರ್ಥದಿಂದ ಹುಡುಗಾಟಿಕೆ ಮಾಡ್ತತೆ ಅಂತ ಹೇಳಿದರು ಬಾಬಾ? ಕಾರಣ ಅಂತ ಹೇಳ್ತಾರೆ. ಏನು ಅಂದರೆ, ಈಗ ಸಮಯ ಅನುಸಾರ ಯಾವ ಪುರುಷಾರ್ಥ ಬೇಕಾಗಿದೆ? ತೀವ್ರ ಪುರುಷಾರ್ಥ. ಹಾಗೂ ಎಲ್ಲರೂ ಬಯಸುವುದು ತೀವ್ರ ಪುರುಷಾರ್ಥಿಯ ಲೈನ್ನಲ್ಲಿ ಬರಬೇಕೆಂದು. ಆದರೆ ಒಂದು ಶಬ್ದ ಹುಡುಗಾಟಿಕೆಯನ್ನು ಮಾಡುತ್ತದೆ, ಅದು ಗೊತ್ತಿದೆಯೇ? ಪರಿವರ್ತನೆ ಮಾಡಲು ತಯಾರಿದ್ದೀರಾ? ಕೈ ಎತ್ತಿರಿ. ತಯಾರಿದ್ದೀರಾ? ನೋಡಿರಿ, ತಮ್ಮ ಫೋಟೋ ಟಿವಿಯಲ್ಲಿ ಬರುತ್ತಿದೆ. ಶುಭಾಶಯಗಳು, ಒಳ್ಳೆಯದು. ತೀವ್ರ ಪುರುಷಾರ್ಥದಿಂದ ಪರಿವರ್ತನೆ ಮಾಡಿಕೊಳ್ಳುತ್ತೀರಾ? ಅಥವಾ ಮಾಡುತ್ತೇವೆ, ನೋಡುತ್ತೇವೆ, ಈ ರೀತಿ ಅಂತೂ ಇಲ್ಲವೇ? ಒಂದು ಶಬ್ದ ತಿಳಿದಿರಬಹುದು, ಏಕೆಂದರೆ ಎಲ್ಲರೂ ಚತುರರಾಗಿದ್ದೀರಿ. ಒಂದು ಶಬ್ದ ಆಗಿದೆ. ಕಾರಣ ಶಬ್ದವನ್ನು ಪರಿವರ್ತನೆ ಮಾಡಿ ನಿವಾರಣೆ ಶಬ್ದವನ್ನು ಎದುರಿಗೆ ತೆಗೆದುಕೊಂಡು ಬನ್ನಿರಿ. ಕಾರಣ ಎದುರಿಗೆ ಬರುವುದರಿಂದ ಹಾಗೂ ಕಾರಣವನ್ನು ಯೋಚನೆ ಮಾಡುವುದರಿಂದ ನಿವಾರಣೆಯಾಗುವುದಿಲ್ಲ. ಅಂದರೆ ಕಾರಣ, ಇವರು ನಮಗೆ ಚೆನ್ನಾಗಿ ಸಹಯೋಗ ಕೊಟ್ಟರೆ ನಾನು ಮಾಡ್ತಿದ್ದೆ ಪುರುಷಾರ್ಥ, ಇವರಿಂದ ನಮಗೆ ಅಷ್ಟು ಸಹಕಾರ ಸಿಗ್ತಾ ಇಲ್ಲ, ಈ ಥರ ಕಾರಣಗಳು ಹೇಳ್ಬಾರ್ದು. ನಮ್ಮ ಎದುರಿಗೆ ಬಾಬಾ ಅಂತೂ ಎಲ್ಲರಿಗೂ ಪುರುಷಾರ್ಥ ಮಾಡೋಕ್ಕೆ ಹಾಜರಾಗಿರ್ತಾರಲ್ಲ, ಆ ನಿರಾಕಾರನ ಟಚ್ ತಗೊಳ್ಳೋ ಶಕ್ತಿ ತುಂಬ್ಕೋಬೇಕು. ಯಾರೋ ನಮ್ಮನ್ನು ಉದ್ಧಾರ ಮಾಡ್ಬೇಕಂದ್ರೆ ಆಗಲ್ಲ. ನಮಗೆ ನಾವೇ ಜೊತೆಗೆ ಬಾಬಾ ಇಟ್ಕೊಂಡು ನಾವೇನು ಮಾಡಬೇಕು? ಉದ್ಧಾರ ಆಗಬೇಕು. ಅದಕ್ಕೆ ಬಾಬಾ ಇನ್ನೊಬ್ಬರ ಮೇಲೆ ನೆಪ ಹೇಳ್ತದೆ ಆತ್ಮ. ಆದರೆ ನಾವೆಷ್ಟು ಮಾಡ್ತೀವಿ ಅನ್ನೋದ್ರ ಕಡೆ ಗಮನ, ಅಟೆನ್ಷನ್ ಇಲ್ಲ. ಯಾರ ಮೇಲೆ ನೆಪ ಹೇಳಿ ತಪ್ಪಿಸ್ಕೊಳ್ಳೋಕೆ ನೋಡ್ತದೆ. ಆದರೆ ಬಾಬಾ ಏನಂತಾರೆ? ಆ ಕಾರಣನ ನಿವಾರಣೆಯಲ್ಲಿ ತೆಗೆದುಕೊಂಡು ಬನ್ನಿರಿ ಅಂತ ಹೇಳ್ತಾರೆ.
ಈಗ ಕಾರಣ ಎದುರಿಗೆ ಬರುವುದರಿಂದ ಹಾಗೂ ಕಾರಣವನ್ನು ಯೋಚನೆ ಮಾಡುವುದರಿಂದ ನಿವಾರಣೆಯಾಗುವುದಿಲ್ಲ. ಬಾಪ್ತಾದ ಸಂಕಲ್ಪದಲ್ಲಿಯೂ ಕೇವಲ ಮಾತಿನಲ್ಲಿ ಅಲ್ಲ, ಸಂಕಲ್ಪದಲ್ಲಿಯೂ ಈ ಕಾರಣ ಶಬ್ದವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಲು ಬಯಸುತ್ತಾರೆ. ಅಂದರೆ ಇವರು ಪ್ರೀತಿ ಸ್ನೇಹ ಕೊಟ್ಟರೆ ನಾನು ಮುಂದುವರಿತಿದ್ದೆ, ಇವರು ಸ್ನೇಹ ಪ್ರೀತಿ ಕೊಡಲಿಲ್ಲ ಅದಕ್ಕೆ ನಾನು ಬಿಟ್ಟುಬಿಟ್ಟೆ ಬಾಬನ್ ಮಾಡಲು, ಈ ಥರ ಅಲ್ಲ. ಈಗ ಅವರು ಸ್ನೇಹ ಪ್ರೀತಿ ಕೊಡಲಿಲ್ಲ ಅಂದರೂ ಕೂಡ ಅದೇದಕ್ಕೆ ಇರ್ತತೆ, ಅಲ್ಲಿ ಕರ್ಮದ ಲೆಕ್ಕಾಚಾರ ಇರ್ತತೆ. ಬಾಬಾ ನೆನಪಾದಂಗೆಲ್ಲ ಕರ್ಮ ಸುಟ್ಟಂಗೆಲ್ಲ ದುಃಖ ಕೊಡೋಂಥವ್ರು ಸುಖ ಕೊಡೋಂಥ ಆಗ್ತಾರೆ. ಆಮೇಲೆ ಅವರಿಗೆ ಮನಸ ಸೇವೆ ಮೂಲಕ ಶಾಂತಿ ತುಂಬೋದು, ಆಶೀರ್ವಾದ ತುಂಬೋದು. ಶುದ್ಧ ಸಂಕಲ್ಪದಿಂದ ನಾವು ಪರಿವರ್ತನೆ ಮಾಡ್ಬೋದಲ್ಲ ಪುರುಷಾರ್ಥದಿಂದ. ಆದರೆ ಅದಕ್ಕೆ ಇದು ಏನು ಕಾರಣದಿಂದ ನಿವಾರಣೆಯಲ್ಲಿ ತರೋದು. ಕಾರಣ ಹೇಳೋದ್ರಲ್ಲೇ ಸಂಗಮ ಈಗ ಮುಗಿಬಾರ್ದು ಅಂತ ಹೇಳ್ತಾರೆ ಬಾಬಾ. ಏಕೆಂದರೆ ಕಾರಣ ಭಿನ್ನ ಭಿನ್ನ ಪ್ರಕಾರದ್ದು ಇರುತ್ತವೆ ಹಾಗೂ ಈ ಕಾರಣ ಶಬ್ದವನ್ನು ಯೋಚಿಸುವುದರಲ್ಲಿ, ಮಾತನಾಡುವುದರಲ್ಲಿ, ಕರ್ಮದಲ್ಲಿ ಬರುವುದರಿಂದ ತೀರುವ ಪುರುಷಾರ್ಥಿಯ ಎದುರು ಬಂಧನವಾಗಿ ಬಿಡುತ್ತದೆ. ಏಕೆಂದರೆ ತಮ್ಮೆಲ್ಲರದು ಬಾಪ್ತಾದರವರಿಗೆ ಪ್ರತಿಜ್ಞೆಯಾಗಿದೆ, ಸ್ನೇಹದಿಂದ ಪ್ರತಿಜ್ಞೆಯಾಗಿದೆ. ನಾವೆಲ್ಲರೂ ಕೂಡ ತಂದೆಯ ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ಜೊತೆಗಾರರಾಗಿದ್ದೇವೆ. ತಂದೆಯ ಜೊತೆಗಾರರಾಗಿದ್ದೇವೆ. ತಂದೆ ಒಬ್ಬರೇ ಮಾಡುವುದಿಲ್ಲ, ಮಕ್ಕಳನ್ನು ಜೊತೆಗೆ ಕರೆದುಕೊಳ್ಳುತ್ತಾರೆ. ಅಂದ ಮೇಲೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಮ್ಮ ಕಾರ್ಯ ಏನು? ಸರ್ವ ಆತ್ಮರ ಕಾರಣಗಳನ್ನು ನಿವಾರಣೆ ಮಾಡುವುದು. ಏಕೆಂದರೆ ಇತ್ತೀಚೆಗೆ ಹೆಚ್ಚಾಗಿ ದುಃಖಿ ಅಶಾಂತರಾಗಿರುವ ಕಾರಣ ಈಗ ಮುಕ್ತಿಯನ್ನು ಬಯಸುತ್ತಾರೆ. ದುಃಖ ಅಶಾಂತಿಯಿಂದ, ಸರ್ವ ಬಂಧನಗಳಿಂದ ಮುಕ್ತಿಯನ್ನು ಬಯಸುತ್ತಾರೆ. ಮತ್ತು ಮುಕ್ತಿದಾತರು ಯಾರು? ತಂದೆಯ ಜೊತೆ ತಾವು ಮಕ್ಕಳು ಮುಕ್ತಿದಾತ ಆಗಿದ್ದೀರಿ. ತಮ್ಮ ಜಡ ಚಿತ್ರಗಳಿಂದ ಇಲ್ಲಿಯವರೆಗೂ ಏನು ಬೇಡುತ್ತಿದ್ದರು? ಈಗ ದುಃಖ ಅಶಾಂತಿ ಹೆಚ್ಚುತ್ತಿರುವುದನ್ನು ನೋಡಿ ಎಲ್ಲ ಗರಿಷ್ಠ ಹೆಚ್ಚಿನ ಆತ್ಮರು ತಾವು ಮುಕ್ತಿದಾತ ಆತ್ಮರನ್ನು ನೆನಪು ಮಾಡುತ್ತಿದ್ದಾರೆ. ಮನಸ್ಸಿನಲ್ಲಿ ದುಃಖಿಗಳಾಗಿ ಕೂಗುತ್ತಿದ್ದಾರೆ, ಹೇ ಮುಕ್ತಿದಾತ ಭುಕ್ತಿ ಕೊಡಿರಿ. ತಮಗೆ ಆತ್ಮರ ದುಃಖ ಅಶಾಂತಿಯ ಕೂಗು ಕೇಳಿಸುತ್ತಿಲ್ಲವೇ? ಆದರೆ ಮುಕ್ತಿದಾತರಾಗಿ ಮೊದಲು ಈ ಕಾರಣ ಶಬ್ದವನ್ನು ಮುಕ್ತ ಮಾಡಿರಿ. ಅಂದರೆ ಕಾರಣ ಪುರುಷಾರ್ಥದಲ್ಲಿ ತೀರೋಗತಿಯಿಂದ ನಾವು ಮುಂದುವರಿಬೇಕು. ಕಾರಣ ಅನ್ನೋ ಶಬ್ದ ಇಟ್ಟುಕೊಂಡು ನಾವು ತೀರೋಗತಿಯ ಪುರುಷಾರ್ಥ ಮಾಡಿಲ್ಲ ಅಂತಂದರೆ ನಾವೇ ಇನ್ನು ಬಂಧನದಿಂದ ಮುಕ್ತಿ ಹೊಂದಿಲ್ಲ. ಅಂದರೆ ಬೇರೆಯವ್ರಿಗೆ ಮುಕ್ತಿ ಕೊಡೋಕ್ಕೆ ಹೇಗೆ ಸಾಧ್ಯ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಸ್ವತಃ ಮುಕ್ತಿಯ ಧ್ವನಿ ತಮ್ಮ ಕಿವಿಯಲ್ಲಿ ಕೇಳಿಸುತ್ತದೆ, ಜೀಕರಿಸುತ್ತದೆ. ಮೊದಲು ಆಂತರಿಕವಾಗಿ ತಾವು ಈ ಶಬ್ದದಿಂದ ಮುಕ್ತರಾದರೆ ಅನ್ಯರನ್ನು ಮುಕ್ತ ಮಾಡಬಹುದು. ಕಾರಣಗಳು ಇಲ್ದಂಗೆ ಎಲ್ಲದರ ನಿರ್ವಿಘ್ನ ಸ್ವರೂಪರಾಗಿ ಹೆಚ್ಚು ಏಕರಸದಿಂದ ಬಾಬಾ ನೆನಪು ಮಾಡಿ ಸರ್ವ ಖಜಾನೆಗಳಿಂದ ಭರ್ಪೂರಾಗಿವೆಂದರೆ ಅಶಾಂತಿ ಆತ್ಮಗಳಿಗೆ ಶಾಂತಿ ತುಂಬೋದು, ದುಃಖಿ ಆತ್ಮಗಳಿಗೆ ಸುಖನ ತುಂಬೋದು. ಹೌದಾ? ಎಲ್ಲದನ್ನು ಅವರಿಗೆ ಎಲ್ಲ ದುಃಖದಿಂದ ಮುಕ್ತಿ ಕೊಡ್ಬೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗಂತೂ ದಿನ ಪ್ರತಿದಿನ ತಮ್ಮ ಎದುರು ಮುಕ್ತಿದಾತ ಮುಕ್ತಿ ಕೊಡಿ ಎಂದು ಕ್ಯೂ ನಿಲ್ಲುವುದಿದೆ. ಆದರೆ ಇಲ್ಲಿಯವರೆಗೂ ತಮ್ಮ ಪುರುಷಾರ್ಥದಲ್ಲಿ ಭಿನ್ನ ಭಿನ್ನ ಕಾರಣ ಮುಕ್ತಿಯ ದ್ವಾರದ ಬಾಗಿಲು ಮುಚ್ಚಿದೆ. ಆದ್ದರಿಂದ ಇಂದು ಬಾಪ್ತಾದ ಈ ಶಬ್ದದ ಇದರ ಜೊತೆಗೆ ಇನ್ನೂ ಅನೇಕ ಬಲಹೀನ ದುರ್ಬಲ ಶಬ್ದಗಳು ಬರುತ್ತವೆ. ಕಾರಣ ಶಬ್ದ ವಿಶೇಷವಾಗಿದೆ ಮತ್ತು ಅದರಲ್ಲಿ ಇನ್ನೂ ಅನೇಕ ಬಲಹೀನತೆಗಳಿವೆ. ಹೀಗೆ, ಹಾಗೆ, ಹೇಗೆ ಇವುಗಳು ಇದರ ಜೊತೆಗಾರ ಶಬ್ದಗಳಾಗಿವೆ. ಇವುಗಳು ದ್ವಾರ ಮುಚ್ಚಲು ಕಾರಣವಾಗಿದೆ. ಬಾಬಾ ಏನು ಹೇಳಿದರು? ಏನು ಹೀಗೆ ಬಹಳ ಚಳಿ ಐತೆ, ಅದಕ್ಕೆ ನನಗೆ ಅಮೃತ ವೇಳೆ ಪುರುಷಾರ್ಥ ಮಾಡೋಕ್ಕಾಗಲ್ಲ ಅಂತ ಈ ಥರ ನನಗೆ ಕಾಯಿಲೆ ಭಾಳ ಕಾಯಿಲೆ ಐತೆ, ನೋವು ಐತೆ, ಅದಕ್ಕೆ ನನಗೆ ಬಾಬನ ನೆನಪು ಮಾಡೋಕ್ಕಾಗಲ್ಲ ಅಮೃತ ವೇಳೆ, ಇವೆಲ್ಲ ಹೇಳಂಗಿಲ್ಲ ನಮ್ಮಲ್ಲಿ. ಅಂದರೆ ಅವರು ಹಿಮಾಲಯದಾಗ ತಪಸ್ಸು ಮಾಡಿ ಐಸ್ಗಡ್ಡೆ ಕೂತ್ಕೊಂಡ್ರು ಏಕರಸದಿಂದ ತಪಸ್ಸು ಮಾಡೋ ಶಕ್ತಿ ಬೆಳೆಸ್ಕೊಂತಾರ. ನಾವು ಡೈರೆಕ್ಟ್ ಕನೆಕ್ಷನ್ ಇರೋರು ಒಂದು ಚಳಿಗೆ ಅಮೃತ ವೇಳೆ ಎದ್ದೊಳಕ್ಕಾಗಲ್ಲ ಅಂದರೆ ನಮ್ಮನ್ನು
ಮಾಸ್ಟರ್ ಸರ್ವಶಕ್ತಿವಂತ ಅಂತ ಅಂತಾರ. ಅಂದರೆ ಯೋಗ ಶಕ್ತಿಯಿಂದ ಪ್ರಕೃತಿ ಮೇಲೂ ಜೀತಾಗಬೇಕು. ಪ್ರಕೃತಿ ಅದು ಕೂಡ ಒಂದು ಶರೀರ ಕೂಡ ಒಂದು ಪ್ರಕೃತಿ. ನಾವು ಪ್ರಕೃತಿ ಜೀತ ಆತ್ಮರು ಆಗಬೇಕು. ಇಂದು ಎಲ್ಲರೂ ಹೋಳಿ ಆಚರಿಸಲು ಬಂದಿದ್ದೀರಲ್ಲವೇ? ಎಲ್ಲರೂ ಓಡೋಡಿ ಬಂದಿದ್ದೀರಿ. ಸ್ನೇಹದ ವಿಮಾನವನ್ನು ಏರಿ ಬಂದಿದ್ದೀರಿ. ತಂದೆಯ ಜೊತೆ ಸ್ನೇಹವಿದೆ, ಆದ್ದರಿಂದ ತಂದೆಯ ಜೊತೆ ಹೋಳಿ ಆಚರಿಸಲು ತಲುಪಿದ್ದೀರಿ. ಬಲೆ ಬಂದಿದ್ದೀರಿ. ಶುಭಾಶಯಗಳು. ಬಾಪ್ತಾದ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ. ಬಾಪ್ತಾದ ನೋಡುತ್ತಿದ್ದಾರೆ. ಕುರ್ಚಿಯಲ್ಲಿ ನಡೆಯುವವರು ಕೂಡ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಸಾಹಸದಿಂದ ತಲುಪಿದ್ದೀರಿ. ಬಾಪ್ತಾದ ಈ ದೃಶ್ಯ ನೋಡುತ್ತಿದ್ದಾರೆ. ಇಲ್ಲಿ ಕ್ಲಾಸ್ನಲ್ಲಿ ಬರುತ್ತಾರಲ್ಲವೇ? ಪ್ರೋಗ್ರಾಮ್ದಲ್ಲಿ ಕಾರ್ಯಕ್ರಮದಲ್ಲಿ ಬಂದರೂ ಸಹ ಕುರ್ಚಿಯಲ್ಲಿಯೂ ಗೈಡ್ನನ್ನು ಹಿಡಿದುಕೊಂಡಾದರೂ ಬರುತ್ತಾರೆ. ಅಂದ ಮೇಲೆ ಇದನ್ನು ಏನೆಂದು ಹೇಳಲಾಗುತ್ತದೆ? ಪರಮಾತ್ಮನ ಪ್ರೀತಿ. ಅಂದರೆ ಎಷ್ಟು ವೃದ್ಧ ಮಾತೆಯರು, ಕೆಲವರು ನಡೆಯೋಕ್ಕಾಗಿಲ್ಲ ಅಂದರೂ ವೀಲ್ ಚೇರ್ನಲ್ಲಿ ಬರ್ತಿರ್ತಾರೆ. ಅಂದರೆ ಎಷ್ಟು ಪರಮಾತ್ಮನ ಮೇಲೆ ಪ್ರೀತಿ ಇರೋದಕ್ಕೆ ಬರ್ತಾ ಇರ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಬಾಪ್ತಾದರವರು ಇಂತಹ ಸಾಹಸಿ, ಸ್ನೇಹಿ, ಹೃದಯ ಸ್ನೇಹಿ ಮಕ್ಕಳಿಗೆ ಬಹಳಷ್ಟು ಹೃದಯದ ಆಶೀರ್ವಾದ, ಹೃದಯದ ಪ್ರೀತಿ ವಿಶೇಷವಾಗಿ ಕೊಡುತ್ತಿದ್ದಾರೆ. ಸಾಹಸ ಮಾಡಿ ಬಂದಿದ್ದಾರೆ. ತಂದೆ ಮತ್ತು ಪರಿವಾರದವರ ಸಹಾಯ ಇದ್ದೇ ಇರುತ್ತದೆ. ಎಲ್ಲರಿಗೂ ಸ್ಥಾನ ಸರಿಯಾಗಿ ಸಿಕ್ಕಿದೆಯೇ? ಯಾರಿಗೆ ಸ್ಥಾನ ಸರಿಯಾಗಿ ದೊರೆತಿದೆ ಅವರು ಕೈ ಎತ್ತಿರಿ. ವಿದೇಶಿಯರಿಗೆ ಸ್ಥಾನ ಸರಿಯಾಗಿ ದೊರೆತಿದೆಯೇ? ಅಲ್ಲಿಯ ಜಾತ್ರೆಗಳಲ್ಲಿ ಮಣ್ಣು ಬರುತ್ತದೆ, ಜೊತೆಗೆ ಊಟವೂ ನಡೆಯುತ್ತಿರುತ್ತದೆ. ತಮಗೆ ಒಳ್ಳೆಯ ಬ್ರಹ್ಮಭೋಜನ ಸಿಗುತ್ತಿದೆಯೇ? ಒಳ್ಳೆಯದು. ಕೈ ಅಲ್ಲಾಡಿಸುತ್ತಿದ್ದಾರೆ. ಮಲಗಲು 3 ಹೆಜ್ಜೆ ಪೃಥ್ವಿ ಸಿಕ್ಕಿದೆ. ಇಂಥ ಮಿಲನ ಮತ್ತೆ 5000 ವರ್ಷದ ನಂತರ ಸಂಗಮದಲ್ಲಿಯೇ ಆಗುತ್ತದೆ, ನಂತರ ಆಗುವುದಿಲ್ಲ. ಇಂದು ಬಾಪ್ದಾದರವರಿಗೆ ಸಂಕಲ್ಪವಿದೆ. ಎಲ್ಲ ಮಕ್ಕಳ ಜಮಾದ ಖಾತೆಯನ್ನು ನೋಡಿದ್ದಾರೆ, ಮುಂದೆಯೂ ನೋಡುತ್ತಾರೆ. ಏಕೆಂದರೆ ಬಾಪ್ದಾದರವರು ಮೊದಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸಂಗಮ ಯುಗ ಜಮಾದ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದಾಗಿದೆ. ಈ ಸಂಗಮದಲ್ಲಿ ಈಗ ಎಷ್ಟು ಜಮಾ ಮಾಡಬೇಕೋ ಅಷ್ಟು ಇಡೀ ಕಲ್ಪದ ಖಾತೆಯನ್ನು ಜಮಾ ಮಾಡಿಕೊಳ್ಳಬಹುದು. ನಂತರ ಜಮಾದ ಖಾತೆಯ ಬ್ಯಾಂಕ್ ಬಂದಾಗುತ್ತದೆ. ಆಗ ಏನು ಮಾಡುತ್ತೀರಿ ಅಂದರೆ, ನಾವು ಭರ್ಪೂರ ಆತ್ಮ ಎಲ್ಲ ಖಜಾನೆಗಳಿಂದ ಭರ್ಪೂರ ಆಗೋದು ಯಾವಾಗ? ಸಂಗಮ ಯುಗದಾಗ. ಮತ್ತು ಆಮೇಲೆ ಏನಾಗ್ತದೆ? ಬಂದಾಗಿಬಿಡ್ತದೆ. ಬಾಬಾ ಏನಂತಾರೆ? ಬಾಪ್ತಾದರವರಿಗೆ ತಾವು ಮಕ್ಕಳ ಮೇಲೆ ಪ್ರೀತಿ ಇದೆಯಲ್ಲವೇ? ಬಾಪ್ತಾದರವರಿಗೆ ಗೊತ್ತಿದೆ, ಮಕ್ಕಳು ಹುಡುಗಾಟಿಕೆಯಲ್ಲಿ ಕೆಲವೊಮ್ಮೆ ಮರೆತು ಬಿಡುತ್ತಾರೆ. ಆಗುತ್ತದೆ, ನೋಡುತ್ತೇವೆ, ಮಾಡುತ್ತಾ ಇದ್ದೇವೆ, ನಡೆಯುತ್ತಿದ್ದೇವಲ್ಲವೇ? ಬಹಳ ಮಜದಿಂದ ಹೇಳುತ್ತಾರೆ. ನೀವು ನೋಡುತ್ತಿಲ್ಲವೇ? ನಾವು ಮಾಡುತ್ತಿದ್ದೇವೆ, ನಡೆಯುತ್ತಿದ್ದೇವೆ, ಮತ್ತೆ ಏನು ಮಾಡಬೇಕು? ಆದರೆ ನಡೆಯುವುದು ಮತ್ತು ಹಾರುವುದಕ್ಕೆ ಎಷ್ಟು ವ್ಯತ್ಯಾಸವಿದೆ? ನಡೆಯುತ್ತಿದ್ದೀರಿ, ಶುಭಾಶಯಗಳು. ಆದರೆ ಈಗ ನಡೆಯುವ ಸಮಯ ಸಮಾಪ್ತಿಯಾಗುತ್ತಿದೆ. ಈಗ ಹಾರುವ ಸಮಯವಿದೆ. ಆಗಲೇ ಗುರಿಯನ್ನು ತಲುಪುತ್ತೀರಿ. ಭಗವಂತನ ಮಕ್ಕಳಾಗಿ ಸಾಧಾರಣ ಪ್ರಜೆಯಲ್ಲಿ ಬರುವುದು, ಸಾಧಾರಣ ಪ್ರಜೆ ಶೋಭಿಸುವುದೇ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಸಮಯ ಇನ್ನು ಕೆಲವೇ ವರ್ಷಗಳಿದ್ದಾವೆ. ಆ ಕೆಲವು ವರ್ಷಗಳಲ್ಲಿ ಈ ಪ್ರಕೃತಿ ಹಲ್ಚಲ್ ಶುರುವಾಯ್ತಂದರೆ ಬರೀ ಚಳಿಗೆ ಅಲ್ಲಾಡಿ ಹೋಗಿವಿ ಪುರುಷಾರ್ಥ ಮಾಡೋಕ್ಕೆ. ಇನ್ನು ಅದು ಹಲ್ಚಲ್ ಶುರುವಾದಾಗ ಹೆಂಗಿರ್ತತ್ತು ಏನೋ, ಹೌದಾ? ಇನ್ನೂ ಸ್ವಲ್ಪ ಚೆನ್ನಾಗಿದೆ ಪರಿಸ್ಥಿತಿ. ಅಂದರೆ ಹಾರೋದಂದ್ರೇನು? ಸೆಕೆಂಡಿಗೆ ಪರಂಧಾಮಕ್ಕೆ ಹಾರ್ತಾ ಇರಬೇಕು. ಪರಂಧಾಮದಲ್ಲಿ ಶಕ್ತಿ ಸಾಗರನ ಶಕ್ತಿಯ ವೈಬ್ರೇಷನ್ನಲ್ಲಿ, ಅಲ್ಲಿ ಆತ್ಮಿಕ ಸ್ಥಿತಿಯಿಂದ ಬಾಬಾ ನೆನಪು ಮಾಡಿದಾಗ ಅಲ್ಲಿ ಆ ಜ್ವಾಲಾಮುಖಿ ಯೋಗದಲ್ಲಿ ಅಲ್ಲಿ ಪಾಪಗಳು ಭಸ್ಮ ಆಗ್ತವೆ. ಈ ಥರದ ಇದರಿಂದ ನೀವು ಗುರಿ ಮುಟ್ಟಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಪ್ತಾದ ಇದನ್ನೇ ಬಯಸುತ್ತಾರೆ. ಹೋಳಿ ಅರ್ಥವಾಗಿದೆ ಅಲ್ಲವೇ? ಆಗಿರುವುದು ಆಗಿ ಹೋಯಿತು. ಹೋಳಿ ಆಚರಿಸಲು ಬಂದಿದ್ದೀರಿ ಅಂದ ಮೇಲೆ ಆಗಿರುವುದು ಆಗಿ ಹೋಯಿತು. ಯಾವುದೇ ಕಾರಣದಿಂದ ಯಾವುದೇ ಬಲಹೀನತೆ ಉಳಿದುಕೊಂಡಿದ್ದರೆ ಈಗ ಸಮಯ ಆಗಿ ಹೋಗಿರುವುದು ಆಗಿ ಹೋಯಿತು ಎಂದು ತಿಳಿದು ತಮ್ಮ ಚಿತ್ರವನ್ನು ಸ್ಮೃತಿಯಲ್ಲಿ ತನ್ನಿರಿ. ತಮ್ಮ ಚಿತ್ರಕಾರರಾಗಿ ತಮ್ಮ ಚಿತ್ರ ತೆಗೆಯಿರಿ. ಬಾಬಾ ಏನಂತಾರೆ? ಬಲಹೀನತೆಗಳಿದ್ವಾ? ಸರಿ ಪುರುಷಾರ್ಥ ಆಗಿಲ್ಲ, ಬಿಂದು ಇಟ್ಟುಬಿಡ್ರಿ, ಮುಂದೆ ಚಿತ್ರ ತೆಗೀರಿ ಅಂತಾರೆ. ಅಂದರೆ ಚಿತ್ರ ತೆಗೀರಂದ್ರೇನು? ಆ ರೀತಿಯ ಏನೋ ಅಲಂಕಾರ ಅವೆಲ್ಲವೂ ಬರಬೇಕು. ದೇವತಾ ಸ್ವರೂಪ
ಆತ್ಮದಲ್ಲಿ ಏನು ಬರಬೇಕು? ದೇವತಾ ಸ್ವರೂಪದ ಗುಣಗಳು ಬರಬೇಕು. ಆ ಚಿತ್ರನ ತೆಗಿರಿ ಅಂತ ಹೇಳ್ತಾರೆ ಬಾಬಾ. ಬಾಪ್ದಾದ ಈಗಲೂ ಪ್ರತಿಯೊಬ್ಬ ಮಗುವಿನ ಯಾವ ಚಿತ್ರವನ್ನು ಎದುರಿಗೆ ನೋಡುತ್ತಿದ್ದಾರೆ ಎಂದು ಗೊತ್ತಿದೆಯೇ? ಯಾವ ಚಿತ್ರ ನೋಡುತ್ತಿದ್ದಾರೆ? ಈಗ ತಾವೆಲ್ಲರೂ ತಮ್ಮ ಚಿತ್ರವನ್ನು ಬರೆಯಿರಿ. ಚಿತ್ರ ಬರೆಯಲು ಬರುತ್ತದೆಯಲ್ಲವೇ? ಶ್ರೇಷ್ಠ ಸಂಕಲ್ಪದ ಪೆನ್ನಿನಿಂದ ತಮ್ಮ ಚಿತ್ರ ಈಗೀಗ ಎದುರಿಗೆ ತನ್ನಿರಿ. ಮೊದಲು ಎಲ್ಲರೂ ಡ್ರಿಲ್ ಮಾಡಿರಿ. ಮನಸ್ಸಿನ ಡ್ರಿಲ್, ಕರ್ಮೇಂದ್ರಿಯಗಳ ಡ್ರಿಲ್ ಅಲ್ಲ, ಮನಸ್ಸಿನ ಡ್ರಿಲ್ ಮಾಡಿರಿ. ಡ್ರಿಲ್ ಮಾಡಲು ರೆಡಿಯಾಗಿದ್ದೀರಾ? ತಲೆಗೆ ಅಲಗಾಡಿಸಿರಿ. ನೋಡಿರಿ, ಎಲ್ಲಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠವಾದ ಚಿತ್ರವಾಗಿದೆ ಕಿರೀಟ, ಸಿಂಹಾಸನ, ತಿಲಕಧಾರಿ. ಅಂದರೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಕಿರೀಟ ಅಂದರೆ ಯಾವ ಕಿರೀಟ ಅಂತ ಹೇಳಿದರು ಬಾಬಾ? ಡಬಲ್ ಲೈಟ್ ಕಿರೀಟ ಅಂತ ಹೇಳಿದರು. ಸಿಂಹಾಸನ ತಂದೆಯ ಸಿಂಹಾಸನ, ಹೃದಯ ಸಿಂಹಾಸನ. ತಿಲಕ ರಾಜತಿಲಕ. ಇವು ಮೂರು. ಅಂದರೆ ಸುಮ್ಮನೆ ಕಿರೀಟ ಇಟ್ಕೊಂಡದ್ದು ಚಿತ್ರ ಅಲ್ಲ. ಆ ಕಿರೀಟ ನಮ್ಮ ತಲೆ ಮೇಲೆ ಬರಬೇಕು ಅಂದರೆ ಏನಿರಬೇಕು? ಪವಿತ್ರತೆ, ಲೈಟ್, ಹಗುರತೆ, ಆತ್ಮಿಕ ಸ್ಥಿತಿ ಇರಬೇಕು. ಡಬಲ್ ಲೈಟ್, ಪವಿತ್ರತೆ ಕಿರೀಟ ಮತ್ತು ಆತ್ಮಿಕ ಕಿರೀಟ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಈಗ ಎಲ್ಲ ಸಂಕಲ್ಪ ದೂರ ಮಾಡಿ ನೋಡಿರಿ. ತಾವೆಲ್ಲರೂ ಬಾಪ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದೀರಿ. ಸಿಂಹಾಸನವಿದೆಯಲ್ಲವೇ? ಅಂದರೆ ಬಾಬನ ಹೃದಯ ಸಿಂಹಾಸನ. ಬಾಬನ ಬುದ್ಧಿಯಲ್ಲಿ ನಾವಿರಬೇಕು. ಅಂದರೆ ಎಂಥ ಮಕ್ಕಳನ್ನ ಬುದ್ಧಿಯಲ್ಲಿ ಇಟ್ಕೊಂಡಿರ್ತಾರೆ ಬಾಬಾ? ಸೇವಾದಾರಿ ಮಕ್ಕಳು ಅಂತ ಹೇಳ್ಯಾರೆ ಬಾಬಾ. ಬಲಭುಜಗಳು. ಅಂದರೆ ಆ ಸಿಂಹಾಸನದಲ್ಲಿ ನಾವಿದ್ದೀವಾ? ಚೆಕ್ ಮಾಡ್ಕೋಬೇಕು. ಇಂಥ ಸಿಂಹಾಸನ ಎಲ್ಲಿಯೂ ಸಿಗುವುದಿಲ್ಲ. ನಾನು ವಿಶೇಷ ಆತ್ಮ, ಸಮಾನಧಾರಿ ಆತ್ಮ, ಬಾಪ್ದಾದರ ಮೊದಲನೆಯ ರಚನೆಯ ಶ್ರೇಷ್ಠ ಆತ್ಮ, ಬಾಪ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೇನೆ ಎಂಬ ಚಿತ್ರ ಮೊದಲು ತೆಗೆಯಿರಿ. ಸಿಂಹಾಸನ ಅಧಿಕಾರಿಗಳಾಗಿದ್ದೀರಿ. ಜೊತೆಗೆ ನಿಶ್ಚಿಂತ ಚಕ್ರವರ್ತಿಗಳು. ಎಲ್ಲ ಹೊರೆಯನ್ನು ಬಾಪ್ದಾದವರವರಿಗೆ ಅರ್ಪಣೆ ಮಾಡಿ ಡಬಲ್ ಲೈಟ್ನ ಕಿರೀಟಧಾರಿ ಆಗಿದ್ದೇನೆ. ಹಗುರತೆ. ಯಾವಾಗ ಹಗುರ ಇರ್ತೀವಿ? ಆತ್ಮಿಕ ಸ್ಥಿತಿಯಲ್ಲಿದ್ದಾಗ. ಆ ಕಿರೀಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಅಂದರೆ ಕಿರೀಟ, ಸಿಂಹಾಸನ ಹಾಗೂ ತಿಲಕಧಾರಿ. ಇಂಥ ತಂದೆಯ ಅರ್ಥಾತ್ ಪರಮಾತ್ಮನ ಪ್ರಿಯ ಆತ್ಮ ಆಗಿದ್ದೇನೆ. ಈ ತಮ್ಮ ಚಿತ್ರವನ್ನು ತೆಗೆಯಿರಿ. ಸದಾ ಈ ಡಬಲ್ ಲೈಟ್ನ ಕಿರೀಟ ನಡೆಯುತ್ತಾ ತಿರುಗಾಡುತ್ತಾ ಧಾರಣೆ ಮಾಡಿಕೊಳ್ಳುತ್ತೀರಾ? ಅಂದರೆ ಸದಾ ಆತ್ಮಿಕ ಸ್ಥಿತಿಯಲ್ಲಿರ್ತೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಯಾವಾಗ ಬೇಕಾದರೂ ತಮ್ಮ ಸ್ವಮಾನ ನೆನಪು ಮಾಡುವಾಗ ಈ ಕಿರೀಟ, ತಿಲಕ, ಸಿಂಹಾಸನಧಾರಿ ಆತ್ಮ ಆಗಿದ್ದೇನೆ. ಈ ತಮ್ಮ ಚಿತ್ರ ದೃಢ ಸಂಕಲ್ಪದ ಮೂಲಕ ಎದುರಿಗೆ ತನ್ನಿ. ನೆನಪಿದೆಯಾ? ಆರಂಭದಲ್ಲಿ ತಮ್ಮ ಅಭ್ಯಾಸ ಒಂದೇ ಶಬ್ದದ ಸ್ಮೃತಿಯಲ್ಲಿರುತ್ತಿತ್ತು. ಆ ಒಂದು ಶಬ್ದವಾಗಿದೆ ನಾನು ಯಾರು. ಈ ನಾನು ಯಾರು ಈ ಶಬ್ದವನ್ನು ಪದೇ ಪದೇ ಹಾಗೂ ತಮ್ಮ ಭಿನ್ನ ಭಿನ್ನ ಸ್ವಮಾನ ಬಿರುದುಗಳು, ಭಗವಂತನಿಂದ ದೊರೆಯುತ್ತಿರುವ ಟೈಟಲ್ ಸ್ಮೃತಿಯಲ್ಲಿ ತೆಗೆದುಕೊಂಡು ಬನ್ನಿರಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಆರಂಭದಲ್ಲಿ ಏನು ಫಸ್ಟ್ ಬಾಬಾ ಬರೇ ನಾನಾತ್ಮ ಅನ್ನೋದೇ ಪುರುಷಾರ್ಥ ಮಾಡ್ತಾರೆ. ಆದರೆ ಎಂಥ ಆತ್ಮ ಅನ್ನೋದು ಅಲ್ಲಿ ಆತ್ಮ ಅಂದಾಗ ಎಂಥ ಆತ್ಮ? ನಾನು ಪವಿತ್ರ ಪರಿಸ್ಥ ಆಗಿದ್ದೀನಿ, ಭಾಗ್ಯಶಾಲಿ ನಕ್ಷತ್ರ ಆಗಿದ್ದೀನಿ, ತಂದೆಯ ಬಲಭುಜ ಆಗಿದ್ದೀನಿ. ಈ ಥರ ಬಾಬಾ ಎಷ್ಟು ಟೈಟಲ್ ಕೊಟ್ಟಿದ್ದಾರಲ್ಲ ಅವನ್ನೆಲ್ಲ ಸ್ಮೃತಿಯಲ್ಲಿ ತಂದ್ಕೋಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗೀಗ ಜನರಿಗೆ ಮನುಷ್ಯರಿಂದ ಮನುಷ್ಯರಿಗೆ ಟೈಟಲ್ ದೊರೆತಿದ್ರು ಎಷ್ಟು ಮಹತ್ವ ಎಂದು ತಿಳಿಯುತ್ತಾರೆ. ಯಾರಿಗೇನ ಬಿರುದು ಕೊಡ್ತಾರಲ್ಲ, ಎಷ್ಟು ಅವಾರ್ಡ್ ಬಂದವ್ರಿಗೆ ಎಷ್ಟು ಪ್ರಚಾರ ಆಗ್ತದೆ ನೋಡ್ರಿ. ತಾವು ಮಕ್ಕಳಿಗೆ ತಂದೆಯಿಂದ ಎಷ್ಟು ಟೈಟಲ್ ಸಿಕ್ಕಿವೆ, ಸ್ವಮಾನ ಸಿಕ್ಕಿವೆ. ಸದಾ ಸ್ವಮಾನದಲ್ಲಿ ತಮ್ಮ ಬುದ್ಧಿಯಲ್ಲಿ ಮನನ ಮಾಡುತ್ತಾ ಇರಿ. ನಾನು ಯಾರು? ಬಾಬಾ ಯಾಕೆ ಸ್ವಮಾನದ್ದು ಮನನ ಮಾಡ್ರಿ ಅಂತಾರೆ? ಆ ನಾನು ಎಂಥ ಆತ್ಮ ಅಂದಂಗೆಲ್ಲ ಆ ಶಕ್ತಿ ಇಮರ್ಜ್ ಆಗ್ತಾ ಹೋಗ್ತದೆ. ಈಗ ನಾವು ಪವಿತ್ರ ಪರಿಸ್ಥ, ನಾನಾತ್ಮ ಪವಿತ್ರ ಪರಿಸ್ಥ ಇದೇ ಸ್ಮೃತಿಯಲ್ಲಿದ್ದಾಗ ಜಲ್ದಿ ಯಾವುದೇ ನೆಗೆಟಿವ್ ವಿಚಾರಗಳಲ್ಲಿ ಓದಿ ಬಂದಾಗ ಇಲ್ಲ ನಾನು ಪವಿತ್ರ ಪರಿಸ್ಥ, ನೆಗೆಟಿವ್ ಇಲ್ಲ, ವೇಸ್ಟ್ ಇಲ್ಲ, ಈ ಥರ ಅಲ್ಲಿ
ತಪ್ಪು ಮಾಡೋಕ್ಕೆ ನಾವು ಸಮಾನದಲ್ಲಿದ್ವಿ ಅಂದರೆ ತಪ್ಪುಗಳು ಆಗೋದಿಲ್ಲ. ಅದಕ್ಕೆ ಸದಾ ಆ ಸ್ಮೃತಿಯಲ್ಲಿರ್ರಿ ಅಂತ ಮನನ ಮಾಡಿದಷ್ಟು ಆ ಶಕ್ತಿ ಇಮರ್ಜ್ ಆಗ್ತದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಇದೇ ನಶೆಯಲ್ಲಿದ್ದರೆ ಯಾವುದೇ ಕಾರಣಗಳಿದ್ದರೆ ಕಾರಣ ಶಬ್ದ ಮರ್ಜ್ ಆಗುತ್ತದೆ ಹಾಗೂ ನಿವಾರಣೆ ಪ್ರತಿಯೊಂದು ಕರ್ಮದಲ್ಲಿ ಕಾಣಿಸುತ್ತದೆ. ಬಾಬಾ ಏನು ಹೇಳಿದರು, ನಿವಾರಣೆ ಯಾವಾಗ ಆಗ್ತದೆ ಅಂತ ಹೇಳಿದರು ಬಾಬಾ. ಒಂದು ಹೃದಯ ಸಿಂಹಾಸನ, ಕಿರೀಟ, ತಿಲಕ, ಇವು 3 ಇದ್ದಾಗ ಕಾರಣ ನಿವಾರಣೆಯಲ್ಲಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾವಾಗ ನಿವಾರಣ ಸ್ವರೂಪರಾಗುತ್ತೀರಿ ಆಗ ಸರ್ವ ಆತ್ಮರಿಗೆ ನಿರ್ವಾಣ ಧಾಮ ಮುಕ್ತಿಧಾಮದಲ್ಲಿ ಸಹಜವಾಗಿ ಹೋಗಲು ಮಾರ್ಗ ತೋರಿಸಿ ಮುಕ್ತ ಮಾಡಬಹುದು. ದೃಢ ಸಂಕಲ್ಪ ಮಾಡಿರಿ. ದೃಢ ಸಂಕಲ್ಪ ಮಾಡಲು ಬರುತ್ತದೆ. ಯಾವಾಗ ದೃಢತೆ ಇರುತ್ತದೆ ಆಗ ದೃಢತೆಯ ಬೀಗದ ಕೈ ಸಫಲತೆಯಾಗಿದೆ. ಅಂದರೆ ಈ ಚಿತ್ರ ಬರ್ಕೊಳ್ರಿ ಅಂದ್ರಲ್ಲ, ಅಂದರೆ ಆ ಸ್ಥಿತಿ ನಾನು ಆಗಲೇಬೇಕು ಅಂತ ಪುರುಷಾರ್ಥ ಮಾಡಲೇಬೇಕೆಂಬ ದೃಢತೆಯ ಬೀಗದ ಕೈ ಇದ್ದಾಗ ನಾವು ಸಫಲ ಆಗ್ತೀವಿ ಅಂತ ಹೇಳಿದರು ಬಾಬಾ. ಸ್ವಲ್ಪವೂ ದೃಢ ಸಂಕಲ್ಪದಲ್ಲಿ ಕಡಿಮೆ ಇರಬಾರದು. ಏಕೆಂದರೆ ಮಾಯೆಯ ಕೆಲಸವೇ ಆಗಿದೆ ಸೋಲುಣಿಸುವುದು. ಹಾಗೂ ತಮ್ಮ ಕೆಲಸವೇನು? ತಮ್ಮ ಕೆಲಸವಾಗಿದೆ ತಂದೆಯ ಕೊರಳಿನ ಮಾಲೆ ಆಗುವುದು. ಮಾಯೆಯಿಂದ ಸೋಲು ಉಣ್ಣುವುದಲ್ಲ. ಅಂದ ಮೇಲೆ ಎಲ್ಲರೂ ನಾನು ಸದಾ ತಂದೆಯ ಕೊರಳಿನ ವಿಜಯ ಮಾಲೆಯಾಗಿದ್ದೇನೆ, ಕೊರಳಿನ ಮಾಲೆಯಾಗಿದ್ದೇನೆ ಎಂಬ ಸಂಕಲ್ಪ ಮಾಡಿರಿ. ಕೊರಳಿನ ಮಾಲೆ ವಿಜಯದ ಮಾಲೆಯಾಗಿದೆ. ಅಂದರೆ ವಿಜಯದ ಮಾಲೆ ಅಂದ್ರೇನು? ಮಾಯೆಗೆ ವಶ ಆಗಿ ಪುರುಷಾರ್ಥದಲ್ಲಿ ವಿಘ್ನ ಆಗಬಾರ್ದು. ಮಾಯೆನ ಗೆದ್ದು ಪುರುಷಾರ್ಥ ತೀವ್ರಗತಿಯ ಪುರುಷಾರ್ಥಿಗಳಾಗಿರಬೇಕು. ಬಾಬಾ ಏನಂತಾರೆ, ಬಾಪ್ತಾದ ಕೈ ಎತ್ತಲು ಹೇಳಿದರೆ ತಾವು ಏನು ಆಗುತ್ತೀರಿ? ಎಲ್ಲರೂ ಏನು ಉತ್ತರ ಕೊಡುತ್ತೀರಿ? ಒಂದೇ ಉತ್ತರ ಕೊಡುತ್ತೀರಿ, ಲಕ್ಷ್ಮೀನಾರಾಯಣ ಆಗುತ್ತೇವೆ. ರಾಮ ಸೀತೆ ಅಲ್ಲ, ಲಕ್ಷ್ಮೀನಾರಾಯಣರಾಗುವ ನಾವು ಬಾಪ್ತಾದರವರ ವಿಜಯ ಮಾಲೆಯ ಮಣಿಗಳಾಗಿದ್ದೇವೆ, ಪೂಜ್ಯ ಆತ್ಮರಾಗಿದ್ದೇವೆ. ನಮ್ಮ ಮಾಲೆಯ ಮಣಿಯನ್ನು ಜಪಿಸುತ್ತಾ ತಮ್ಮ ಸಮಸ್ಯೆಗಳನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ. ಭಕ್ತಿ ಮಾರ್ಗದಾಗೇನು ಜಪ ಮಾಡ್ತಾನೆ ಎಷ್ಟೋ ಪರಿಹಾರ ಕಂಡ್ಕಂತಾರೆ. ಇಂಥ ಶ್ರೇಷ್ಠ ಮಣಿಗಳಾಗಿದ್ದೀರಿ. ಅಂದರೆ ಅಷ್ಟು ನಮ್ಮ ತಪಸ್ಸಿನ ಶಕ್ತಿ ಆ ಮಣಿಗಳಲ್ಲಿರ್ತದೆ. ಅಷ್ಟು ಶ್ರೇಷ್ಠ ಮಣಿಗಳು ನೀವು. ಅಂದ ಮೇಲೆ ಇಂದು ಬಾಪ್ತಾದವರಿಗೆ ಏನು ಕೊಡುತ್ತೀರಿ? ಹೋಳಿ ಹಬ್ಬದ ಏನಾದರೂ ಉಡುಗೊರೆ ಕೊಡುತ್ತೀರಲ್ಲವೇ? ಈ ಕಾರಣ ಶಬ್ದ, ಈ ರೇ ಮತ್ತು ಕಾರಣ ರೇ ಎಂದು ಹೇಳಿದರೆ ಗಿಳಿ ಸಮಾನ ಆಗಿ ಬಿಡುತ್ತೀರಿ. ರೇ ಎಂದೂ ಇಲ್ಲ, ಹಾಗೆ ಹೀಗೆ ಎಂದೂ ಇಲ್ಲ. ಯಾವುದೇ ಪ್ರಕಾರದ ಕಾರಣ ಅಲ್ಲ. ನಿವಾರಣೆ ಒಳ್ಳೆಯದು. ಬಾಪ್ತಾದರವರು ಒಂದೊಂದು ಮಗುವನ್ನು ಸಮಾನರಾಗುವ ಶ್ರೇಷ್ಠ ಸಂಕಲ್ಪ ಮಾಡುವ ಪರಮ ಗುಣ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ನಶೆ ಇದೆ ಅಲ್ಲವೇ? ನಮ್ಮಷ್ಟು ಪರಮ ಭಾಗ್ಯವಂತರು ಯಾರೂ ಇಲ್ಲ. ಈ ನಶೆಯಲ್ಲಿರಿ. ಒಳ್ಳೆಯದು. ಈಗ 1 ಸೆಕೆಂಡ್ನಲ್ಲಿ ಎಲ್ಲ ಬ್ರಾಹ್ಮಣರು ತಮ್ಮ ರಾಜಯೋಗದ ಅಭ್ಯಾಸವನ್ನು ಮಾಡುತ್ತಾ ಮನಸ್ಸನ್ನು ಏಕಾಗ್ರ ಮಾಡಿ ಮಾಲೀಕರಾಗಿ ಮನಸ್ಸನ್ನು ಎಲ್ಲಿಗೆ ಬೇಕೋ, ಎಷ್ಟು ಸಮಯ ಬೇಕೋ, ಹೇಗೆ ಬೇಕೋ ಹಾಗೆ ಈಗೀಗ ಮನಸ್ಸನ್ನು ಏಕಾಗ್ರ ಮಾಡಿ. ಮನಸ್ಸು ಇಲ್ಲಿ ಅಲ್ಲಿ ಚಂಚಲ ಆಗದಿರಲಿ. ನನ್ನ ಬಾಬಾ, ಮಧುರ ಬಾಬಾ, ಪ್ರಿಯ ಬಾಬಾ, ಈ ಸ್ನೇಹದ ಸಂಘದ ರಂಗಿನ ಆಧ್ಯಾತ್ಮಿಕ ಹೋಳಿ ಆಚರಿಸಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಸರ್ವಶಕ್ತಿಯ ಅಧಿಕಾರದ ಆಧಾರದ ಮೇಲೆ ಆತ್ಮರನ್ನು ಶ್ರೀಮಂತರನ್ನಾಗಿ ಮಾಡುವಂತಹ ಪುಣ್ಯ ಆತ್ಮ ಭವ. ಹೇಗೆ ದಾನ ಪುಣ್ಯದ ಶಕ್ತಿಯುಳ್ಳವರು ಸಮರ್ಥ ರಾಜರುಗಳಲ್ಲಿ ಅಧಿಕಾರದಲ್ಲಿ ಪೂರ್ತಿ ಬಲಿಷ್ಠರಾಗಿದ್ದರು, ಆ ಶಕ್ತಿಯ ಆಧಾರದಿಂದ ಅವರಿಗೆ ಇಷ್ಟ ಬಂದಂತೆ ಯಾರನ್ನು ಬೇಕಾದರೂ ಮಾಡುತ್ತಿದ್ದರು. ಅದೇ ರೀತಿ ತಾವು ಮಹಾದಾನಿ ಪುಣ್ಯ ಆತ್ಮರಿಗೆ ನೇರವಾಗಿ ತಂದೆಯ ಮುಖಾಂತರ ಪ್ರಕೃತಿ ಜೀತ್ ಮಾಯಾಜೀತ್ನ ವಿಶೇಷ ಅಧಿಕಾರ ದೊರಕಿದೆ. ತಾವು ತಮ್ಮ ಶುದ್ಧ ಸಂಕಲ್ಪದ ಆಧಾರದಿಂದ ಯಾವುದೇ ಆತ್ಮದ ಸಂಬಂಧ ತಂದೆಯೊಂದಿಗೆ ಜೋಡಿಸಿ ಅವರನ್ನು ಮಾಲಾಮಾಲ್ ಮಾಡಲು ಸಾಧ್ಯ. ಕೇವಲ ಈ ಅಧಿಕಾರವನ್ನು ಯಥಾರ್ಥ ರೀತಿ ಉಪಯೋಗಿಸಿ. ಅಂದರೆ ತಂದೆಯ ಜೊತೆಗಿನ ಅಧಿಕಾರದಿಂದ ಆತ್ಮಗಳನ್ನ ಬಾಬನ ಮಡ್ಲಿಗೆ ತಂದೀವಿ ಅಂದರೆ
ಆ ಆತ್ಮಗಳು ಮಾಲಾಗ್ತಾರೆ ಅಂತ ಬಾಬಾ ಹೇಳ್ತಾರೆ ಸ್ಲೋಗನ್. ಯಾವಾಗ ನೀವು ಸಂಪೂರ್ಣತೆಯ ಅಭಿನಂದನೆಗಳನ್ನು ಆಚರಿಸುವಿರಿ ಆಗ ಪ್ರಕೃತಿ, ಸಮಯ ಮತ್ತು ಮಾಯೆ ನಿಮ್ಮಿಂದ ಬೀಳ್ಕೊಡುಗೆ ತೆಗೆದುಕೊಳ್ಳುತ್ತದೆ. ಅವ್ಯಕ್ತ ಸೂಚನೆ: ಮನಸ್ಸು, ಬುದ್ಧಿ, ಕರ್ಮದಲ್ಲಿ ಭಾಳ ವ್ಯಸ್ತವಾಗುತ್ತೀರಿ. ಆ ಸಮಯ ಡೈರೆಕ್ಷನ್ ಕೊಡಿರಿ. ಫುಲ್ ಸ್ಟಾಪ್. ಕರ್ಮದ ಸಂಕಲ್ಪಗಳು ಸ್ಟಾಪ್ ಆಗಲಿ. ಈ ಅಭ್ಯಾಸ 1 ಸೆಕೆಂಡಿಗಾಗಿ ಆದರೂ ಮಾಡಿ. ಆದರೆ ಅಭ್ಯಾಸ ಮಾಡುತ್ತೀರಿ ಏಕೆಂದರೆ ಅಂತಿಮ ಸರ್ಟಿಫಿಕೇಟ್ ಈ 1 ಸೆಕೆಂಡಿನ ಫುಲ್ ಸ್ಟಾಪ್ ಇಡುವುದರಿಂದಲೇ ಸಿಗುತ್ತದೆ. ಬಾಬಾ ಏನಂತಾರೆ, ಬಾಬಾ ಶರೀರ ಬಿಡುವಾಗ 1 ಸೆಕೆಂಡ್ ಬಾಬಾ ನೆನಪಿನಾಗ ಶರೀರ ಬಿಟ್ಟರೆ ಪಾಸ್, ಇಲ್ಲಾಂದರೆ ಫೇಲ್. ಅದಕ್ಕೆ ಈ ಅಭ್ಯಾಸದ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ.